ವಿವಿಧ ಕೋರ್ಸ್ಗಳಿಗೆ ಜುಲೈ 1ರಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಪ್ರಾರಂಭಗೊಂಡಿವೆ ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿಹಲ್ಸೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೇಂದ್ರ ಸ್ಥಾನವು ಮೈಸೂರಿನ ಮುಕ್ತ ಗಂಗೋತ್ರಿಯಲ್ಲಿ ಸ್ಥಾಪಿಸಲಾಗಿದ್ದು, ಸುಸರ್ಜಿತ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ಪ್ರಯೋಗಾಲಯ, ಭಾಷಾ ಪ್ರಯೋಗಾಲಯ, ಕ್ಯಾಂಟೀನ್, ತರಗತಿ ಕೊಠಡಿಗಳು ಹೊಂದಿರುತ್ತವೆ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ದೂರು ಶಿಕ್ಷಣ ನೀಡುವ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯವಾಗಿದ್ದು, ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ 37 ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇನ್ನು ವಿವಿಧ ಕೋರ್ಸ್ಗಳಿಗೆ ಜುಲೈ 1ರಿಂದ ಪ್ರವೇಶಾತಿಗಳು ಪ್ರಾರಂಭಗೊಂಡಿವೆ ಎಂದು ಮಾಹಿತಿ ನೀಡಿದರು. ಕೋರ್ಸ್ಗಳ ಜೊತೆಗೆ ಆ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಇವತ್ತು ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ ಮಾಡಿದ್ರೆ ಅವರಿಗೆ ಜಾಬ್ ಇಮಿಡಿಯೇಟ್ಲಿ ಜಾಬ್ ಸಿಗ್ತಾ ಇದೆ. ಹೀಗಾಗಿ ಈ ರೆಗ್ಯುಲರ್ ಕೋರ್ಸ್ ಜೊತೆ ಈ ಕೋರ್ಸ್ಗಳನ್ನು, ಆ ಸ್ಕಿಲ್ ಬೇಸ್ಡ್ ಕೋರ್ಸ್ಗಳು ಮತ್ತು ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗಳನ್ನು ಮಾಡಿದ್ರೆ ಅವರಿಗೆ ಜಾಬ್ ಅಪಾರ್ಚುನಿಟಿ ಇರ್ತದೆ ಅಂತ ಹೇಳಿ ನಾವು ಸೆಂಟ್ರಲ್ NSDC ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿದ್ದೆವು. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಲಾಸ್ಟ್ ಇಯರಿಂದ BSW ಮತ್ತು MSW ಪ್ರಾರಂಭ ಮಾಡಿದೆವು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ತಮ್ಗೆ ಗೊತ್ತಿದ್ದಂತೆ ಎಷ್ಟೋ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿಲ್ಲ. ಆದರೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ B.Ed ಇದೆ, MA ಎಜುಕೇಷನ್ ಇದೆ ಮತ್ತು MSW ಮತ್ತು BSW ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೆವು. ಈಗಾಗಲೇ MSW ಮತ್ತು BSW ಪ್ರೋಗ್ರಾಮ್ಗೆ ಅದಕ್ಕೆ ಬೇಕಾದಂಥ ಮಟೀರಿಯಲನ್ನು ಪ್ರಿಪೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಫ್ಟ್ ಕಾಪಿಯನ್ನು ಕೊಟ್ಟಿದ್ದೆವು. ನಮ್ಮ ಈಗೇನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಈ ನಮ್ಮ ಏನು KSET ಮತ್ತು ನೆಟ್ಟು UPSC KPSC ವಿದ್ಯಾರ್ಥಿಗಳಿಗೆ 50 ದಿವಸಗಳ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೆವು. ಈ ಭಾಗದ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಅಂದರೆ ಥ್ರೌಟ್ ಸ್ಟ್ಯಾಟ್ನಲ್ಲಿ ಒಂದು 500 ವಿದ್ಯಾರ್ಥಿಗಳಿಗೆ ಚೂಸ್ ಮಾಡಿಕೊಂಡು ಆ 500 ವಿದ್ಯಾರ್ಥಿಗಳ 50 ದಿವಸಗಳ ತರಬೇತಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೆವು. ಹೀಗಾಗಿ ಈ ಭಾಗದ ವಿದ್ಯಾರ್ಥಿಗಳು UPSC ಮತ್ತು KPSC ನೆಟ್ಟು ಸ್ಲೆಟ್ಟು ಈಗ ಇಮಿಡಿಯೇಟ್ ಆಗಿ 15ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ. ನೆಟ್ಟು ಮತ್ತು ಸ್ಲೆಟ್ ಸಲುವಾಗಿ ಕೋಚಿಂಗ್ 50 ದಿವಸಗಳ ಕೋಚಿಂಗ್ ಇದೆ. ಆ 50 ದಿವಸಗಳ ಕೋಚಿಂಗು ಮೈಸೂರಿನಲ್ಲಿ ಅಲ್ಲಿ ಮೈಸೂರಿನಲ್ಲಿ 15ನೇ ತಾರೀಕಿನಿಂದ ನೆಟ್ಟು ಸ್ಲೆಟ್ ಸಲುವಾಗಿ ಈಗ 50 ದಿವಸಗಳ ಪ್ರೋಗ್ರಾಮನ್ನು ಪ್ರಾರಂಭ ಮಾಡ್ತಾ ಇದ್ದೆವು. ಹೀಗಾಗಿ ಅನೇಕ ಈ ನಮ್ಮ ಫ್ರೀ ಅಕೊಮಡೇಷನ್ ಎಲ್ಲ ಅವರು ಮಾಡ್ಕೊಳ್ಬೇಕು ರೀ. ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ. ಅದು ಈ ಭಾಗದ ವಿದ್ಯಾರ್ಥಿಗಳಿಗೆ ಫ್ರೀ ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಸೆಲೆಕ್ಟೆಡ್ ಮೈಸೂರದಲ್ಲಿ ಇಲ್ಲ. ಯಾಕಂದರೆ ಅದು ಅಲ್ಲೇ ಕೋಚಿಂಗ್ ಮಾಡೋದು. ಕೋಚಿಂಗ್ ಬರೋರೆಲ್ಲ ಫ್ರೀ ಆಗಿ ಬರಬೇಕಾದ್ರೆ ಅಲ್ಲೇ ಬರ್ತಾರೆ. ಇಲ್ಲ ಅದು ನಾನು ಆಲ್ರೆಡಿ ಬಂದ ಮೇಲೆ 50 ದಿವಸ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ. ಫ್ರೀ ಕೊಡ್ತೇವೆ. ಅಂದರೆ ಊಟ ಅವ್ರು ಮಾಡ್ಕೊಳ್ಬೇಕು. ಓನ್ಲಿ ಸೆಲೆಕ್ಟೆಡ್ ಸ್ಟೂಡೆಂಟ್ 500 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ರೀ. ಪ್ರತಿಯೊಂದು ಫ್ರೀ ಕೊಡ್ತೇವೆ. ಓನ್ಲಿ 500 ಫೀಸ್ ತಗೊಂಡು ನಾವು 50 ದಿವಸಗಳ ಏನು ಟ್ರೈನಿಂಗನ್ನು ಅವ್ರಿಗೆ ಕೊಡ್ತೇವೆ. UPS ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು.
ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.